ಇವತ್ತು ದೆಹಲಿಯ ಪಾರ್ಲಿಮೆಂಟ್ ಹೌಸ್ನಲ್ಲಿ ಬಿಜೆಪಿ ಹಿರಿಯ ನಾಯಕರುಗಳದೊಂದು ಮೀಟಿಂಗ್ ಆಯಿತು. ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರು ಅದರಲ್ಲಿ ಇದ್ದರು. ಮೋದಿಯವರಿದ್ದರು, ಅಮಿತ್ ಶಾ ಇದ್ದರು, ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಅವರಿದ್ದರು, BJP ರಾಷ್ಟ್ರೀಯ ಅಧ್ಯಕ್ಷರು ಆನ್ ಎಕ್ಸ್ಟೆನ್ಷನ್ ಇರುವ JP ನಡ್ಡಾ ಅವರು ಇದ್ದರು. 4 ವಿಷಯ ಚರ್ಚೆ ಆದವು ಅಂತ ಮಾಹಿತಿ. ಒಂದು, JP ನಡ್ಡಾ ಅವರು ಎಕ್ಸ್ಟೆನ್ಷನ್ನಲ್ಲಿದ್ದಾರೆ BJP ರಾಷ್ಟ್ರೀಯ ಅಧ್ಯಕ್ಷರಾಗಿ. ಹೊಸ ಅಧ್ಯಕ್ಷರ ಆಯ್ಕೆಗೆ ಈಗಾಗಲೇ ಸಮಯ ಮೀರೋಗಿದೆ. 2020ರಿಂದಲೂ ಎಕ್ಸ್ಟೆನ್ಷನ್ ಆಗ್ತಾ ಬರ್ತಾ ಇದ್ದಾರೆ. ಹೊಸ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಜನವರಿ ತಿಂಗಳಲ್ಲಿ ಆಗುತ್ತಂತೆ. ಜನವರಿಲಿ ಮಾಡಿಬಿಡೋಣ ಅಂತಾಗಿದೆ. ಒಂದು ಅದಾಯಿತು. ಇನ್ನೊಂದು ಕೇಂದ್ರ ಸಚಿವ ಸಂಪುಟ ಪುನರ್ರಚನೆ ಮತ್ತು 5 ಸ್ಟೇಟ್ ಎಲೆಕ್ಷನ್ ಬರ್ತಾ ಇದೆ ಮುಂದಿನ ವರ್ಷ. ಅದರ ಜೊತೆಗೆ ಉತ್ತರ ಪ್ರದೇಶದ ರಾಜ್ಯಾಧ್ಯಕ್ಷರ ಆಯ್ಕೆ. ಈ 4 ವಿಷಯಗಳ ಚರ್ಚೆ ಆಗಿದ್ದಾವೆ ಅಂತ. ರಾಷ್ಟ್ರೀಯ ಅಧ್ಯಕ್ಷರ ಬಗ್ಗೆ ಒಂದು ಕುತೂಹಲ ಇದೆ. ಹಂಗೆ ನೋಡಿದರೆ ಕರ್ನಾಟಕದ್ದು BJP ರಾಜ್ಯಾಧ್ಯಕ್ಷರ ಅಂದರೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ. ಇದು ಮುಂದುವರಿದ ಟರ್ಮ, ಹೊಸದಾಗಿ ಘೋಷಣೆ ಮಾಡ್ತಾರೆ, ಅದು ಆಗಬೇಕು. ಬಟ್ ಈ ಮೀಟಿಂಗ್ನಲ್ಲಿ ಏನು ಚರ್ಚೆಗೆ ಬಂದ ಹಂಗಿಲ್ಲ. ಈಗ ಹೊಸ ವಿಷಯ ನೋಡಿ, 6 ತಿಂಗಳಿಂದ ಈ ಸುದ್ದಿ ಹೇಳ್ತಾನೇ ಇದ್ದೀವಿ ನಾವು. ರೇಸ್ನಲ್ಲಿ ಅವರು ಬಂದರು, ರೇಸ್ನಿಂದ ಇವ್ರು ಹೋದರು ಅಂತ ಗೊತ್ತಿಲ್ಲ. ಈಗ ಮಾತ್ರ ಜನವರಿಯಲ್ಲಿ ಘೋಷಣೆ ಮಾಡೋದು ಅಂತ ಆಗಿದೆಯಂತೆ. BJPಗೆ ಈ ಮೋದಿ ಮಾತೆತ್ತಿದ್ರೆ ನಾರಿ ಶಕ್ತಿ ಅಂತಾರೆ. ಬಟ್ BJPಗೆ ಇನ್ನೂ ತನಕ ಒಬ್ಬ ಮಹಿಳೆ ರಾಷ್ಟ್ರೀಯ ಅಧ್ಯಕ್ಷರಾಗಿಲ್ಲ. ಈ ಸಲ ವಸುಂಧರಾ ರಾಜೆ ಅವರ ಹೆಸರು ಕೂಡ ಲಿಸ್ಟ್ನಲ್ಲಿ ಓಡಾಡ್ತಾ ಇದೆ. ಆಗ್ತಾರ ಆಗೋದಿಲ್ವೋ ಹೇಳೋದಕ್ಕೆ ಬರೋದಿಲ್ಲ. ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿ ವಸುಂಧರಾ ರಾಜೆ ಅವರ ಹೆಸರು ಕೂಡ ಓಡಾಡ್ತಾ ಇದೆ. ಅವ್ರನ್ನ ಬಿಟ್ಟರೆ ಧರ್ಮೇಂದ್ರ ಪ್ರಧಾನ್, ಭೂಪೇಂದ್ರ ಯಾದವ್, ಶಿವರಾಜ್ ಸಿಂಗ್ ಚೌಹಾಣ್, ಮನೋಹರ್ ಲಾಲ್ ಖಟ್ಟರ್, ಕೇಶವ್ ಪ್ರಸಾದ್ ಮೌರ್ಯ, ವಸುಂಧರಾ ರಾಜೆ, ಇಷ್ಟೇ ಹೆಸರುಗಳು ಓಡಾಡ್ತಾ ಇದ್ದಾವೆ. ಜನವರಿಯಲ್ಲಿ ಅನೌನ್ಸ್ ಆಗುತ್ತಂತೆ. ಆದಾಗ ಹೇಳ್ತೀವಿ. ಮುಂದಿನ ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.